ನಿರುದ್ಯೋಗ ನಿವಾರಣೆಗೆ ಫುಲ್ ಇನ್ ಪಾಸ್ ಕಾಲೇಜು ಮುನ್ನಡೆ. ಬೃಹತ್ ಜಾಬ್ ಮೇಳದಲ್ಲಿ 50ಕ್ಕೂ ಅಧಿಕ ಟಾಪ್ ಕಂಪನಿಗಳು ಭಾಗಿ, 1,000ಕ್ಕೂ ಅಧಿಕ ಅಭ್ಯರ್ಥಿಗಳಿಗೆ ಉದ್ಯೋಗಾವಕಾಶ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಪದವಿ ಮುಗಿಸಿದ ಲಕ್ಷಾಂತರ ಯುವ ಜನತೆಗೆ ಉದ್ಯೋಗ ಗಿಟ್ಟಿಸಿಕೊಳ್ಳುವುದು ಬಹುದೊಡ್ಡ ಸವಾಲಾಗಿದೆ. ಬಿಕಾಂ, BBA, BCA ಅಂತಹ ಪದವಿಗಳನ್ನು ಪೂರೈಸಿದರೂ ಸೂಕ್ತ ಕೆಲಸ ಸಿಗದೆ ಪರದಾಡ್ತಾ ಇರುವ ನಿರುದ್ಯೋಗಿ ಯುವ ಜನತೆಯ ನೆರವಿಗೆ ಫುಲ್ ಇನ್ ಪಾಸ್ ಕಾಲೇಜು ಧಾವಿಸಿದೆ. ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸುವ ಪ್ರಮುಖ ಹಾಗೂ ಪವಿತ್ರ ಉದ್ದೇಶದೊಂದಿಗೆ ಕಾಲೇಜು ಆವರಣದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು. ಈ ಹಿಂದೆ ಮೇ ತಿಂಗಳಲ್ಲಿ ಯಶಸ್ವಿಯಾಗಿ ಮೊದಲ ಹಂತದ ಉದ್ಯೋಗ ಮೇಳ ನಡೆಸಿದ್ದ ಸಂಸ್ಥೆ ಇದೀಗ ಎರಡನೇ ಬಾರಿಗೆ ಅತ್ಯಂತ ಬೃಹತ್ ಮಟ್ಟದಲ್ಲಿ ಈ ಉದ್ಯೋಗ ಮೇಳವನ್ನು ಸಂಘಟಿಸಿ ನಿರುದ್ಯೋಗಿ ಅಭ್ಯರ್ಥಿಗಳ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ಈ ಬಾರಿಯ ಉದ್ಯೋಗ ಮೇಳದ ವಿಶೇಷತೆ ಅಂದರೆ ದೇಶ ವಿದೇಶಗಳ ಪ್ರಮುಖ MNC ಕಂಪನಿಗಳು ಸೇರಿದಂತೆ ಒಟ್ಟು 50ಕ್ಕೂ ಹೆಚ್ಚು ಖ್ಯಾತ ಸಂಸ್ಥೆಗಳು ಭಾಗವಹಿಸಿದ್ವು. ಪ್ರಮುಖವಾಗಿ ರಾಂಡ್ಸ್ಟಾಡ್, ಮುತ್ತೂಟ್ ಫೈನಾನ್ಸ್ ಹಾಗೂ ಬಂಧನ್ ಬ್ಯಾಂಕ್ನಂತಹ ದೈತ್ಯ ಕಂಪನಿಗಳು ಕಾಲೇಜಿಗೆ ಆಗಮಿಸಿ ನೆರವೇರಿಸಿದ ನೇರ ಸಂದರ್ಶನದಲ್ಲಿ 1,000ಕ್ಕೂ ಅಧಿಕ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ನಿರುದ್ಯೋಗಿ ಯುವಕ ಯುವತಿಯರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಅಭ್ಯರ್ಥಿಗಳು ಹೊರಗಡೆ ಕಂಪನಿಗಳಿಗೆ ಅಲೆದಾಡಿದಾಗ ಎದುರಾಗುವ ತಿರಸ್ಕಾರವನ್ನು ತಪ್ಪಿಸಿ ಒಂದೇ ಸೂರಿನಡಿ 50 ಕಂಪನಿಗಳ ಅವಕಾಶ ನೀಡುವ ಮೂಲಕ ಕನಿಷ್ಠ ಒಂದಲ್ಲ ಒಂದು ಕಂಪನಿಯಲ್ಲಿ ಉದ್ಯೋಗ ಸಿಗುವಂತೆ ಮಾಡುವುದು ಈ ಮೇಳದ ಉದ್ದೇಶವಾಗಿತ್ತು. ಈ ಯಶಸ್ವಿ ಕಾರ್ಯಕ್ರಮದಲ್ಲಿ ನವನೀತ್ ಗೇಬ್ರಿಯಲ್ ಅವರು ಫುಲ್ ಇನ್ ಪಾಸ್ ಹಾಗೂ ಡೆಸ್ಮಂಡ್ ಫುಲ್ ಇನ್ ಪಾಸ್, ಚಂದನಾ ಬುಟ್ನಿ, ಗಾಯತ್ರಿ, ತೇಜಶ್ರೀ, ಜಯಂತ್, ಅಭಿರೂಪ ಹಾಗೂ ಶ್ವೇತಾ ಸೇರಿದಂತೆ ಕಾಲೇಜಿನ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ಯುವ ಜನತೆಗೆ ಶುಭವನ್ನು ಹಾರೈಸಿದರು. ಮಾಧ್ಯಮದವರ ಸಹಕಾರಕ್ಕೂ ಕಾಲೇಜು ಆಡಳಿತ ಮಂಡಳಿ ಇದೇ ವೇಳೆ ವಿಶೇಷ ಕೃತಜ್ಞತೆ ಸಲ್ಲಿಸಿತು. You can see over here the crowd, Generation Z, how eager they are for jobs. And Full and First College is giving this opportunity to them to be independent and to come up in life. Now, this is organized by the principal. I'm not the principal, I'm only the chairman. Ma'am is the organizer. And it's an excellent chance. I think more than 1,200 students have registered and about 50 companies are present. So an excellent opportunity to get jobs and come up in life. So this is what that present generation wants, an opportunity. And many more people should give this opportunity. So we are in Full and First College, we are giving the opportunity to nearly more than 1,200 students have registered till now. And we thank the press. Our primary goal is just to bridge the gap between the students and the industry. And main motto of this job mela is just we need to provide placements to all the students who are just, and today there are almost 2,000 students are registered and they are coming, IT and the non-IT companies. Almost 50 plus companies have registered over here. Our primary goal is just to give the jobs to all the students who are passed out, even experience, and the main leader behind this job mela is our principal sir, and his guidance and his leadership got success for this job mela. ಇವತ್ತು ಒಟ್ಟು 50 ಕಂಪನಿಗಳು ನಮ್ಮ ಜಾಬ್ ಮೇಳಕ್ಕೆ ಬಂದಿದೆ. ರಾಂಡ್ಸ್ಟಾಡ್ ಕಂಪನಿ ಬಂದಿದೆ, ಮುತ್ತೂಟ್ ಫಿನಾನ್ಸ್ ಬಂದಿದೆ, ಆಮೇಲಿಂದ ಅಟ್ಲಾಂಟಾ ಎಲಿವೇಟರ್ಸ್ ಬಂದಿದೆ, ಆ್ಯಂಡ್ ದೆನ್ ಬಂಧನ್ ಬ್ಯಾಂಕ್ ಬಂದಿದೆ ನಮ್ಮ ಕಂಪನಿಗೆ, ನಮ್ಮ ಕಾಲೇಜ್ಗೆ. ಸೊ ಇನ್ನು ಸುಮಾರು ಟಾಪ್ MNCs ಕೂಡ ನಮ್ಮ ಕಾಲೇಜಿಗೆ ಬರ್ತಾ ಇದೆ. ಇನ್ನೂ ಸ್ವಲ್ಪ ಜನ ಬರ್ತಾ ಇದ್ದಾರೆ, ಆಲ್ರೆಡಿ ಆನ್ ದ ವೇ ಅಲ್ಲಿದ್ದಾರೆ. ಸೊ ನಾವು ನಮ್ಮ ಮುಖ್ಯ ಉದ್ದೇಶ ಈ ಜಾಬ್ ಮೇಳ ಇರೋದು ಒಂದು, ಎಲ್ಲರಿಗೂ ಕೆಲಸ ಕೊಡಬೇಕು. ತುಂಬ ನಿರುದ್ಯೋಗ ಇದೆ, ಸೊ ಅವ್ರಿಗೆಲ್ಲ ಕೆಲಸ ಕೊಡಬೇಕು ಅನ್ನೋದು ನಮ್ಮ ದೊಡ್ಡ ಉದ್ದೇಶ ಆಗಿರೋದ್ರಿಂದ ನಾವು ಈ ಜಾಬ್ ಮೇಳನ 2ನೇ ಸಲ ಮಾಡ್ತಾ ಇದ್ದೀವಿ. ಸೊ ಮುಂಚೆ ನಾವು 22ನೇ ತಾರೀಕು ಮಾಡಿದ್ವಿ, ದಟ್ ಈಸ್ ಮೇ ಅಲ್ಲಿ. ಸೊ ನೆಕ್ಸ್ಟ್ ಮಾಡ್ತಿರೋದು ಇವತ್ತು. ಸೊ ಅವಾಗ ನಾವು ಬಂದಾಗ 25 ಕಂಪ್ನಿ ಬಂದಿತ್ತು, ಬಟ್ ಇವಾಗ ಇನ್ನೊಂದೆರಡು ತಿಂಗಳು ನಾವು ಟೈಪ್ ತೊಗೊಂಡು 50 ಕಂಪ್ನಿನ ನಾವಿಲ್ಲಿ ಕರೆಸ್ತಾ ಇದ್ದೀವಿ ಕಾಲೇಜ್ಗೆ. 50 ಕಂಪನಿ ಮತ್ತು 1,000+ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ ನಮಗೆ ಇವತ್ತು ಕ್ಯಾಂಪಸ್ ಅಟೆಂಡ್ ಮಾಡಲಿಕ್ಕೆ ಜಾಬ್ ಮೇಳನ. ಸೊ ಇಷ್ಟು. ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ದಿ ಮೀಡಿಯಾ ಪೀಪಲ್. ನೀವೆಲ್ಲ ಬಂದು ನಮ್ಮನ್ನು ಕವರೇಜ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯು ಸರ್. ಮೂಲ ಉದ್ದೇಶ ಬಂದ್ಬಿಟ್ಟು ಎಲ್ಲರಿಗೂ ನಿರುದ್ಯೋಗ ಸಮಸ್ಯೆಗಳು ಯಾರ್ಯಾರಿಗೆ ಏನೇನಿದೆ ಅದನ್ನೆಲ್ಲ ನಾವು ನಿವಾರಿಸಬೇಕು.
ಅಂದರೆ ಅವ್ರಿಗೆ ಎಷ್ಟೊಂದು ಜನ ಕೆಲಸ ಇಲ್ಲ, ಎಷ್ಟೊಂದು ಜನ BCom ಮಾಡಿರ್ತಾರೆ, BBA ಮಾಡಿರ್ತಾರೆ, BCA ಮಾಡಿರ್ತಾರೆ, ಅವ್ರಿಗೆಲ್ಲ ಕೆಲಸಗಳೇ ಇರಲ್ಲ. ಆ್ಯಂಡ್ ಕಂಪ್ನೀಸ್ಗೆ ಹೋದ್ರೂ ಅವ್ರು ತುಂಬ ರಿಜೆಕ್ಟ್ ಆಗ್ತಾರೆ. ಬಟ್ ನಮ್ಮ ಕಾಲೇಜಲ್ಲಿ ಹಾಗಾಗಲ್ಲ. ಎಲ್ಲೋ ಒಂದು ಕಂಪ್ನಿ ರಿಜೆಕ್ಟ್ ಮಾಡ್ಬೋದು, 2 ಕಂಪ್ನಿ ರಿಜೆಕ್ಟ್ ಮಾಡ್ಬೋದು. ಬಟ್ ನಮ್ಮ ಕಾಲೇಜ್ಗೆ ಇವತ್ತು 50 ಕಂಪ್ನಿ ಬರ್ತಾ ಇದೆ. ಸೊ ಅವ್ರು ಅಟ್ಲೀಸ್ಟ್ 50ರಲ್ಲಿ ಯಾವ್ದಾದ್ರು 1 ಇಲ್ಲಾಂದ್ರೆ 2 ಕಂಪ್ನಿ ಅಟ್ಲೀಸ್ಟ್ ಸೆಲೆಕ್ಟ್ ಆಗ್ತಾರೆ ಅವರು. ಸೊ ಅದೊಂದು ಉದ್ದೇಶ ಇಟ್ಕೊಂಡು ನಾವು ಇವತ್ತು 50 ಕಂಪ್ನಿನ ಕಳಿಸ್ತಾ ಇರೋದು. ಅದೊಂದೇ ಉದ್ದೇಶ ನಮಗೆ ಜಾಬ್ ಮೇಳ ಮಾಡ್ತಿರೋದು ಸರ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಕಾಲೇಜ್ ಹೆಸರು ಬಂದು ಫುಲ್ ಇನ್ ಫಾಸ್ಟ್ ಕಾಲೇಜ್ ಇರೋದು ಅಕ್ಷಯನಗರ ಬನ್ನರ್ಘಟ್ಟ ರೋಡ್, ಎಲೆನಹಳ್ಳಿ ಮೇನ್ ರೋಡಲ್ಲಿ ನಮ್ಮ ಕಾಲೇಜ್ ಇದೆ. ಸೊ ನಾನು HR ಆಗಿದ್ದೀನಿ ಇಲ್ಲಿ. ಸೊ ಪ್ಲೇಸ್ಮೆಂಟ್ ಟೀಮಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ತೇಜಶ್ರೀ ಅಂತ ಸರ್. ಸೊ ಈ ನಮ್ಮ ಜಾಬ್ ಮೇಳ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ, ನಿರುದ್ಯೋಗಿಗಳಿಗೆ ಒಂದು ಜಾಬ್ ಸಿಗಲಿ ಅಂತ ನಮ್ಮ ಇದು ಅನಿಸಿಕೆ. ಸೊ ಇವಾಗ ಬೇರೆ ಕಡೆ ನೀವು ಚಂದ್ರಾ ಮ್ಯಾಮ್ ಹೇಳ್ದಂಗೆ ಸೊ ಎಲ್ಲ ಕಡೆಯೂ ಕ್ಯಾಂಡಿಡೇಟ್ಸ್ ರಿಜೆಕ್ಟ್ಸ್ ಆಗ್ತಾ ಇದ್ದಾರೆ. ಸೊ ಮೀನ್ ವೈಲ್ ನಮ್ಮ ಕಡೆ ಬಂತು ಅಂತಂದ್ರು ಅಂದರೆ ಸ್ಪಾಟ್ ಆಫರ್ ಲೆಟರ್ SSLC PUC, ಸೊ ಡಿಗ್ರಿ, BCom, BBA, BCA, BTech ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, IIT ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಡಿಪ್ಲೊಮೊ ಕ್ಯಾಂಡಿಡೇಟ್ಸ್ ಮತ್ತು MTech, MCA, MBA, ಆಲ್ ದ ಸ್ಟೂಡೆಂಟ್ಸ್ ದೇ ಆರ್ ಅಟೆಂಡಿಂಗ್ ದ ಜಾಬ್ ಫೇರ್. ಸೊ ಅವ್ರಿಗೆಲ್ಲರಿಗೂ ನಮ್ಮ ಕಡೆ 100% ಆಫ್ ಎನ್ ಗ್ಯಾರಂಟಿ ಜಾಬ್. ಸೊ ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ, ಇವಾಗ ನಮ್ಮ ಅದರಲ್ಲಿ ಹೈಬ್ರಿಡ್ ರೆಸ್ಯೂಮೇಸ್ ಎಲ್ಲ ಇರುತ್ತೆ. ಸೊ ಅವ್ರಿಗೊಂದು ಅವಕಾಶ ಕೊಟ್ಟಿದ್ದೀವಿ. ಯಾರು ಹೈಬ್ರಿಡ್ ರೆಸ್ಯೂಮ್ಸ್ ಎಲ್ಲ ಮಾಡಿರ್ತಾರೆ ಅವ್ರಿಗೊಂದು ಒಂದು ಆಫರ್ ಅಥವಾ ಸೊ ಒಂದು ಜಸ್ಟ್ ಒಂದು ಗಿಫ್ಟ್ ಥರ ಆಗಲಿ, ಸೊ ಈ ಥರ ನಮ್ಮ ಕಾಲೇಜಲ್ಲಿ ಕಂಡಕ್ಟ್ ಮಾಡಿದ್ದಾರೆ. ಸೊ ಮೀನ್ ವೈಲ್ ಸೊ ನಮ್ಮ ಕಾಲೇಜಲ್ಲಿ ನಾವು ಆಲ್ಮೋಸ್ಟ್ ಅಲ್ಲಿ ಇವಾಗ ರೀಲ್ಸ್ಗಳು ಮಾಡಿರ್ತೀವಿ. ಸೊ ರೀಲ್ಸ್ ಮಾಡಿ ಎಲ್ಲ ಕಂಪ್ನೀಸು ಟಾಪ್ 50 ಕಂಪ್ನೀಸ್ಗಳಿಗೂ ಎಲ್ಲ ಥರ ರೀಲ್ಸ್ ಮಾಡಿದ್ದೀವಿ. ಸೊ ರೀಲ್ಸಿಂದ ಸೊ ಮೆನಿ ಕ್ಯಾಂಡಿಡೇಟ್ಸ್ ದೇ ಹ್ಯಾವ್ ಕಮ್ ಹಿಯರ್, ದೇ ಹ್ಯಾವ್ ರಿಜಿಸ್ಟರ್ಡ್, ಆನ್ ಸ್ಪಾಟ್ ರಿಜಿಸ್ಟರ್ ಆಗ್ತಾ ಇದ್ದಾರೆ. ಸುಮಾರು 125ಕ್ಕಿಂತ ಹೆಚ್ಚಾಗಿ ಸೊ HRಸ್ಗಳು ಬಂದಿದ್ದಾರೆ ಇದರಲ್ಲಿ. ಸೊ ಇದು ನಮ್ಮ ಜಾಬ್ ಮೇಳದ ಓವರ್ ಆಲ್ ಥಿಂಗ್ ನಾನು ವ್ಯೂ ಮಾಡ್ತಾ ಇದ್ದೀನಿ. ದಿಸ್ ಥಿಂಗ್ ಸರ್. ಥ್ಯಾಂಕ್ ಯು ಸೊ ಮಚ್. ಸರ್ ಆ್ಯಸ್ ಅ HR ಇವಾಗ ಯಾವ ಕಾಲೇಜಲ್ಲೂ ಕೆಲವೊಂದು ಕಾಲೇಜಸಲ್ಲಿ ನಾವು ನೋಡಿರ್ತೀವಿ. ಸೊ ಮಾಡಿರ್ಲೂಬೋದು, ನಾವು ಮಾಡದೇ ಇಲ್ಲ ಅಂತ ಏನೂ ಹೇಳೋದಕ್ಕಾಗಲ್ಲ. ಸೊ ನಮ್ಮ ಕಾಲೇಜ್ ಉದ್ದೇಶ ಏನಂತಂದರೆ, ನಮ್ಮ ಕಾಲೇಜು ಎತ್ತರವಾಗಿ ಬೆಳಿಬೇಕು, ಎತ್ತರ ಮಟ್ಟಿಗೆ ನಾವು ಬೆಳಿಬೇಕು. ಸೊ ಬಿಕಾಸ್ ಎಲ್ಲರಿಗೂ ಫುಲ್ ಇನ್ ಫಾಸ್ಟ್ ಏನು ಅಂದ್ಬಿಟ್ಟು ನಾವು ಅದನ್ನು ತೋರಿಸ್ಬೇಕು. ಸೊ ದಿಸ್ ಥಿಂಗ್. ಮತ್ತು ಮೇನ್ ಥಿಂಗ್ ಏನಂದರೆ ಅನ್ಎಂಪ್ಲಾಯ್ಮೆಂಟ್ ಸ್ಟೂಡೆಂಟ್ಸ್ಗೆ ಎಲ್ಲ ಕಡೆಯಿಂದನೂ ಎಂಪ್ಲಾಯ್ಮೆಂಟ್ ಆಗಲೇಬೇಕು. ಸೊ ಅದಕ್ಕಾಗಿ ಎಲ್ಲ ಕಂಪ್ನೀಸ್ನೂ ಕರೆಸಿದ್ದೀವಿ. ಎಲ್ಲ ಕಂಪ್ನೀಸ್ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲರಿಗೂ ಸ್ಪಾಟ್ ಆಫರ್ ಲೆಟರ್ ಕೊಡ್ತಾ ಇದ್ದಾರೆ. ಸೊ ಮೀನ್ ವೈಲ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಇಲ್ಲಿ ಕಂಡಕ್ಟ್ ಮಾಡ್ತಾರೆ. 3ನೇ ರೌಂಡ್ ಏನು ಮಾಡ್ತಿದ್ದಾರೆ ಅಂತಂದರೆ ಕಂಪ್ನೀಸ್ಗೆ ಕರೆಸಿ ಅಲ್ಲೇ ಸ್ಪಾಟ್ ಆಫರ್ ಲೆಟರ್ ಕೊಡ್ತಾ ಇದ್ದಾರೆ. ಸೊ ಇದ್ರದ್ದು ಉದ್ದೇಶ ಸರ್. ಇದು ಸೋಷಿಯಲ್ ವೆಲ್ಫೇರ್ ಆಗಲಿ, ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಸಮಾಜಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಸೊ ಸಮಾಜಕ್ಕೆ ಮತ್ತು ನಮ್ಮ ಕಂಪ್ನಿ ಒಂದು ಗೆಲುವು ಆಗಬೇಕು, ನಮ್ಮ ಕಾಲೇಜ್ ಒಂದು ಟಾಪಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು ಇದ್ರ ಉದ್ದೇಶ. ಮೊದಲನೇಗೆ ಎಲ್ಲರಿಗೂ ನಮಸ್ಕಾರ ಬಂದಿರೋದಕ್ಕೆ. ಈ ಜಾಬ್ ಮೇಳ ಕೇಳ್ಬೋದು, ವೈ ದಿಸ್ ಜಾಬ್ ಮೇಳ ಏನಕ್ಕೆ ಅಂತ ಕೇಳ್ಬೋದು. ಇಲ್ಲಿ ಡೈರೆಕ್ಟ್ ನೀವು HR ಜೊತೆ ಮೀಟ್ ಆಗ್ಬೋದು. ಎಲ್ಲರಿಗೂ ಜಾಬ್ ಎಷ್ಟೊಂದು ಜನ ಮ್ಯಾಮ್ ಹೇಳ್ದಂಗೆ 1000 ಜನ ಬಂದಿದ್ದಾರೆ ಜಾಬ್ ಹುಡ್ಕೊಂಡು. ಎಲ್ಲರಿಗೂ ಕೆಲಸ ನೋಡಿದ್ರೆ ಮನೇಲಿ ಕೂತ್ಕೊಂಡು ಕೆಲಸ ಎಲ್ಲ ಅಪ್ಪ ಅಮ್ಮ ಬೈತಾ ಇರ್ತಾರೆ ಕೆಲಸ. ಇಲ್ಲಿ ಮನೆ ಡೈರೆಕ್ಟ್ ನೀವು HR ಜೊತೆ ಮೀಟ್ ಆಗ್ಬೋದು. ಟ್ರೈನಿಂಗ್, ಸ್ಕಿಲ್ ಡೆವಲಪ್ಮೆಂಟ್ ಏನಾದರೂ ಅವರೇ ಕೊಡಿಸ್ತಾರೆ. ಡೈರೆಕ್ಟಾಗಿ ಮಾತಾಡ್ಕೊಂಡು ಒಂದಿಲ್ಲ ಅಂದರೆ ಇನ್ನೊಂದು ಕಂಪ್ನಿ ಸಿಗುತ್ತೆ. ಮೋಸ್ಟ್ ಜೈಂಟಿಕ್ ಇನ್ಸ್ಟಿಟ್ಯೂಷನ್ ನೋಡ್ಬೋದು. ನಮಗಿಂತ ದೊಡ್ಡ ಇನ್ಸ್ಟಿಟ್ಯೂಷನ್ ಕಾಲೇಜ್ ಇದೆ. ಅವ್ರು ಮಾಡಿದಿರೋದು ನಾವು ಮಾಡಿದಿರಿ. 50+ ಕಂಪ್ನಿ ಇದೆ ಅಂತ ತಮಾಷೆ ಅಲ್ಲ, ಚಿಕ್ಕದಲ್ಲ, ದೊಡ್ಡ ವಿಷಯ. ಸೊ ಇಂಥ ಕಾಲೇಜಲ್ಲಿ ನಾನು ಓದ್ತಾ ಇರೋದು, ನಾನೊಂದು ಸಣ್ಣ ಹೆಲ್ಪ್ ಮಾಡ್ತಾ ಇರೋದು ಜೊತೆ ನಮ್ಮ ಚಂದನ ಮ್ಯಾಮು, ತೇಜಶ್ರೀ ಮ್ಯಾಮ್, ಗಾಯತ್ರಿ ಮ್ಯಾಮ್, ಡೆಸ್ಮನ್ ಸರ್, ಪ್ರಿನ್ಸಿಪಲ್ ಸರ್ ಇವರಿಗೆಲ್ಲ ನಾನು ಥ್ಯಾಂಕ್ ಯು ಹೇಳ್ತೀನಿ. ಈ ಥರ ಆಪರ್ಚುನಿಟೀಸ್ ನಮ್ಮಂಥ ಯೂತ್ಸ್ಗೆ ಬೇಕಾಗುತ್ತೆ. ಇವರು ಅದನ್ನು ಹುಡುಕಿ ಯೂತ್ಸ್ಗೆ ಏನು ಬೇಕೋ ಕೊಡ್ತಾ ಇದ್ದಾರೆ. ಅದೇ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾನು ಇಂಥ ಕಾಲೇಜಲ್ಲಿ ಓದ್ತಾ ಇರೋದಕ್ಕೆ ಇದೊಂದು ಪಾರ್ಟಾಗಿ ನಾನು ಹೆಲ್ಪ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ತುಂಬ ಹೆಲ್ಪ್ಫುಲ್ ಆಗಿದ್ದೀನಿ. ಯಾರೂ ಮಾಡಿಲ್ಲ. ಬೇರೆ ದೊಡ್ಡ ಇನ್ಸ್ಟಿಟ್ಯೂಷನ್ ಇದೆ 50 ಕಂಪ್ನಿ, ಅವ್ರು ಯಾರೂ ಮಾಡಿಲ್ಲ. ಸೊ ನಾವು ಮಾಡ್ತಾರೆ ಫಸ್ಟ್, ಅದೊಂದು ನನಗೆ ಹೆಮ್ಮೆ ಇದೆ ಅಷ್ಟೇ ಸರ್. ಒಂದು ಪುಣ್ಯ ಅಷ್ಟೇ. ನಾನು ಇಲ್ಲಿ ಸೇರ್ಕೊಂಡು ಸಣ್ಣ ಹೆಲ್ಪ್ ಮಾಡ್ತಾಯಿದ್ದೀನಿ. ನನ್ನಂಥ ಅಣ್ಣಂದಿರಿಗೆ ಎಷ್ಟೊಂದು ಜನ ಯೂತ್ಸ್ಗೆ ಜಾಬ್ ಕೊಡೋದು ನಾನು ಪಾರ್ಟ್ ಆಗಿದ್ದೀನ, ಅದು ತುಂಬ ಖುಷಿ ಬಂದಿದೆ ಸರ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಕಾಲೇಜ್ ಫುಲ್ ಆ್ಯಂಡ್ ಫಾಸ್ಟ್ ಕಾಲೇಜ್ ಅಕ್ಷಯನಗರದಲ್ಲಿರೋದು. ನೀವು ಎಲ್ಲ ಬಂದಿದ್ದೀರಾ, ಕ್ಯಾಪ್ಚರ್ ಮಾಡ್ತಾಯಿದ್ದೀರಾ. ಸೊ ಇವತ್ತು ಏನು ಕಾರ್ಯಕ್ರಮ ನಡೀತಿದೆ ಅಂದರೆ Full and Force College Job Mela. Nearly 55 companies are reported right now, tech and non-tech, IT and non-IT. We are creating nearly 1,000 job opportunities with average package of 3 to 4 lakhs. That means the total contribution we are raising from this job mela is nearly 40 crores. ಈಗ ನಾವು ಏನಕ್ಕೆ ಮಾಡ್ತಾಯಿದ್ದೀವಿ ಅಂತ ನೀವು ಕೇಳ್ತೀರಾ. ಇದು ಕಾಲೇಜ್ ಪ್ರಮೋಷನ್ಗೋಸ್ಕರ ಮಾಡ್ತಾಯಿದ್ವಿ ಅಥವಾ ನಮ್ಮ ಸಂಸ್ಥೆಗೆ ಏನಾದರೂ ಬೆಳೆಸ್ಬೇಕಂತ ಮಾಡ್ತಾಯಿದ್ವಿ? ಇಲ್ಲ. ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ, ಇವತ್ತು ಇಂಡಿಯಾದಲ್ಲಿ ವಿ ಆರ್ ದ ಮೋಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ ಇನ್ ದ ವರ್ಲ್ಡ್. 147 crores ಆ್ಯಸ್ ಆಫ್ ಟುಡೇ ಇಸ್ ದ ಪಾಪ್ಯುಲೇಷನ್. ಅದರಲ್ಲಿ 63 to 65% ಪಾಪ್ಯುಲೇಷನ್ ಇಂಡಿಯಾದಲ್ಲಿ ಅವರು ಬಿಲೋ 35 years ಇದ್ದಾರೆ. ಈಗ
ಎವ್ರಿಬಡಿ ನೋಸ್, ಇಡೀ ಪ್ರಪಂಚ ನೋಡಬೇಕು ಈ ನಮ್ಮ ಭಾರತೀಯ ನಾಗರಿಕರು ಮತ್ತು ನಾವು ಭಾರತೀಯರು ಹೇಗಿದ್ದೀವಿ ಅಂತ. ವಿ ಆರ್ ವೆಲ್ ಎಜುಕೇಟೆಡ್, ವಿ ಆರ್ ವೆಲ್ ಕ್ವಾಲಿಫೈಡ್, ಬಟ್ ವಿ ವಾಂಟ್ ಜಾಬ್ಸ್. ಈಗ ಸರ್ಕಾರ ಹತ್ರ ನಾವು ಏನು ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಅವರು ಕಷ್ಟಪಟ್ಟು ಅವ್ರು ಮಾಡ್ತಾಯಿದ್ದಾರೆ. ಬಟ್ ನಾವು ಏನು ಮಾಡ್ಕೋಬೋದು, ಈಗ ಕಂಪ್ನಿಯವರು ಕಾರ್ಪೊರೇಟ್ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಅಂತ ಮಾಡ್ತಾಯಿದ್ದಾರೆ. ಬಟ್ ಸಂಸ್ಥೆ ಕೂಡ ಒಂದು ಕಾಲೇಜ್ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಮಾಡಬೇಕು. ಆ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಈ ಎಲ್ಲ ರೀತಿ ಮ್ಯಾನೇಜ್ಮೆಂಟು ಮತ್ತು ಫೆಸಿಲಿಟೀಸ್ ನಾವು ಮಾಡಿರೋದು. ಇಲ್ಲಿ ನಮ್ಮ ಚೇರ್ಮನ್ ಸರ್ ಇದ್ದಾರೆ, ಅವರು ಬ್ಲೆಸ್ಸಿಂಗ್ಸಿಂದ, ಅವರ ಆಶೀರ್ವಾದದಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಮ್ಮ ಸಪೋರ್ಟ್ ಟೀಮ್ ಇದ್ದಾರೆ, ತೇಜಶ್ರೀ ಮೇಡಮ್ ಅವರು, ಚಂದನ ಮೇಡಮ್ ಅವರು, ಗಾಯತ್ರಿ ಮೇಡಮ್ ಅವರು, ಮತ್ತು ನಮ್ಮ ಪಿಲ್ಲರ್ಸು ಇಲ್ಲಿ ಒಬ್ಬರು ಇದ್ದಾರೆ, ಸೈಲೆಂಟಾಗಿ ಕೂತ್ಕೊಂಡಿದ್ದಾರೆ. ಇಲ್ಲಿ ಜಯಂತ್ ಅವರಿದ್ದಾರೆ, ಜಯಂತು ಮತ್ತು ರೂಪಾ ಮತ್ತು ಅಭಿನಯ ಮತ್ತು ಶ್ವೇತಾ. ಸೊ ದಯವಿಟ್ಟು ವೈರಲ್ ಮಾಡಿ, ಇದನ್ನ ಎಲ್ಲರಿಗೂ ಹೇಳಿ. ನಾವು ಇನ್ನೊಂದು ಸತಿ ಮಾಡ್ತೀವಿ. ಲಾಸ್ಟ್ ಟೈಮ್ ನಾವು ಬಿಫೋರ್ 6th ಸೆಮಿಸ್ಟರ್ ಮಾಡಿರೋದು ಜಾಬ್ ಮೇಳ May 22 ವಿ ಗಾಟ್ ಮೆನಿ ಕಂಪನೀಸ್, ಮೆನಿ ಪೀಪಲ್ ಗಾಟ್ ಸೆಲೆಕ್ಟೆಡ್. ಈಗ 6th ಸೆಮಿಸ್ಟರ್ ಎಕ್ಸಾಮ್, ಫೈನಲ್ ಇಯರ್ ಎಕ್ಸಾಮ್ ಆಗೋಗಿದೆ. ಅದಕ್ಕೆ ಈ ಸತಿ ಮಾಡಿದ್ದೀವಿ. ಡಿಮಾಂಡ್ ಬಂದರೆ ಇನ್ನೊಂದು ಸತಿ ಮಾಡ್ತೀವಿ.